ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಪಡಿತರ ಅಕ್ಕಿ ಅಕ್ರಮ ಸಾಗಾಟ ಆಗ್ತಾ ಇದೆ. ಬೆಳಗಾವಿ ಕರ್ನಾಟಕದ ಉತ್ತರ ಕರ್ನಾಟಕದ ಗಡಿಭಾಗ ಜಿಲ್ಲೆಯಾದ ಬೆಳಗಾವಿಗ ಅದು ಬೆಳಗಾವಿ ನಗರದಲ್ಲಿ ಅಕ್ರಮ ಅಕ್ಕಿ ಸಾಗಾಟ ಮಾಡ್ತಾ ಇದ್ದಾರೆ. ಅವ್ರ ಹೆಸರು ತೋರಲ್ಲ. ಮುಖ್ಯಮಂತ್ರಿಯವರಿಗೆ ಸಹ ಲೆಟರ್ ಕೊಟ್ಟಿದ್ದೀವಿ. ಅವ್ರ ಹೆಸರು ಅಲ್ಲಿ ಮೆನ್ಷನ್ ಮಾಡಿದ್ದೀವಿ. ಎಲ್ಲರೂ ತಮ್ಮ ತಮ್ಮ ತಾಲೂಕು ಹಾಗೂ ಪಟ್ಟಣ ಕೇಂದ್ರದಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿ ಸಾಗಾಟ ಮಾಡ್ತಾ ಇದ್ದಾರೆ ಹಾಗೂ ಖರೀದಿ ಮಾಡ್ತಾ ಇದ್ದಾರೆ. ಎಲ್ಲರೂ ಈಗಾಗಲೇ ಅಕ್ರಮ ಪಡಿತರ ಸಾಗಾಟದಲ್ಲಿ ತೊಡಗಿಕೊಂಡು ಹಲವು ಬಾರಿ ಅಧಿಕಾರಿಗಳು ಹಾಗೂ ಕಾನೂನಿಗೆ ಬೆಲೆಗೆ ಕೊಡದೆ ಪದೇ ಪದೇ ಅಕ್ರಮ ದಂಧೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವರ ಮೇಲೆ ಕಠಿಣವಾದ ಕಾನೂನು ಕ್ರಮ ಜರುಗಿಸುವ ಮೂಲಕ ಉಳಿದಂತಹ ಪಡಿತರ ಅಕ್ರಮದಾರರಿಗೆ ಪಾಠ ಮಾಡಬೇಕು. ಜೊತೆಗೆ ಬಡವರ ಹಸಿವು ನೀಗಿಸುವಂತ ಪಡಿತರ ಅಕ್ಕಿ ಪರ ರಾಜ್ಯಕ್ಕೆ ಹೋಗುತ್ತಿರುವುದನ್ನು ಸೇರಿದಂತೆ ರೈಸ್ ಮಿಲ್ಗಳ ಪಾಲಾಗುತ್ತಿರುವುದನ್ನು ತಡೆದು ಬಡವರ ಹೊಟ್ಟೆ ಮೇಲೆ ಹೊಡಿತಿರುವಂತ ಈ ಅಕ್ರಮ ಪಡಿತರ ಅಕ್ಕಿದಾರರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಶಿಕ್ಷೆ ಕೊಡ್ತಾರೋ ನೋಡೋಣ. ಅವ್ರಿಗೂ ಸಹ ಲೆಟರ್ ಹಾಕಿದ್ದೀವಿ. ಉತ್ತರ ಬರ್ತದೆ ನೋಡೋಣ. ನೋಡಿ ಮುಂದಿನ ವಿಚಾರ ಬೆಳಗಾವಿ ನಗರ ಅಷ್ಟೇ ಅಲ್ಲ, ಹುಕ್ಕೇರಿ ಬಂತು, ಮುನ್ನೋಳಿ ಬಂತು, ಗೋಕಾಕ್ ಬಂತು, ಕಾಗವಾಡ ಬಂತು. ಎಲ್ಲೆಲ್ಲಿ ಅಕ್ರಮ ಅಕ್ಕಿದಾರರಿದ್ದಾರೆ ಅವರೆಲ್ಲರೂ ಸಹ ಕಠಿಣವಾದ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿಕೊಳ್ಳುತ್ತೇವೆ. ನೀವು ಕೊಡುವ 10 kg ಅಕ್ಕಿ ಬಡವರ ಕೈ ಸೇರುತ್ತಿಲ್ಲ. ಎಲ್ಲ ಅಕ್ರಮದಾರರಿಗೆ ತೆಗೆದುಕೊಂಡು ಪರ ರಾಜ್ಯಕ್ಕೆ ಸಾಗಾಟ ಮಾಡುತ್ತಿದ್ದಾರೆ. ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ.